ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮಾತಾಡಬೇಕಾದ್ರೆ ಅದನ್ನ ಕೇಳಿದ್ವು. ಒಂದು ಮಾತನ್ನ ಹೇಳ್ತಾರೆ, ನಾನು ಜನತಾದಳ ಪಕ್ಷದಲ್ಲಿ ಇದ್ದಿದ್ರೆ ಮುಖ್ಯಮಂತ್ರಿ ಸ್ಥಾನವನ್ನ ನಾನು ನೋಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಂತ. ಆದ್ರೆ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಮರ್ತಿದ್ದಾರೋ ಅಥವಾ ನಾವು ಜ್ಞಾಪಿಸ್ಬೇಕು ಅವರಿಗೆ, ಅದ್ ಯಾಕಿಂತ ಪರಿಸ್ಥಿತಿಗೆ ನಮ್ಮನ್ನ ದೂಡ್ತಾರೆ ನಮ್ಗೆ ಅರ್ಥ ಆಗೋದಿಲ್ಲ. ಬಹಳ ಜನ ನನಗೆ ಹೇಳ್ತಾರೆ, ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವ್ರನ್ನ ಅತ್ಯಂತ ಪ್ರೀತಿಯಿಂದ ಕಾಣ್ತಾ ಇದ್ರು. ಅವತ್ತು ಜನತಾ ಪರಿವಾರದಲ್ಲಿ ಬಹಳ ದೊಡ್ಡ ಅಗ್ರಮಾನ್ಯ ನಾಯಕರುಗಳಿದ್ರು. ಅವ್ರು ಎಲ್ಲರನ್ನ ಹೊರತುಪಡಿಸಿ ಇವ್ರ ಕೈಲಿ ಹಣಕಾಸು ಸಚಿವರು ಬಡ್ಜೆಟ್ ಅನ್ನ ಮಂಡನೆ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನ ಅವ್ರು ಎಲ್ಲರಿಗೂ ಕೂಡ ಮಾತನಾಡ್ತಾರೆ. ಒಂದು ಅವಕಾಶ ಮಾಡಿ ಇವ್ರ ಕೈಲಿ ಬಡ್ಜೆಟ್ ಅನ್ನ ಮಂಡನೆ ಮಾಡಿಸಬೇಕು ಅಂತ. ಇದು ಸನ್ಮಾನ್ಯ ದೇವೇಗೌಡರು ಮಾಡಿ, ಇದು ಈ ಪಕ್ಷ ಮಾಡಿದ್ದು. ಅವ್ರನ್ನ ಉಪಮುಖ್ಯಮಂತ್ರಿ ಸ್ಥಾನದವರೆಗೂ ಕರ್ಕೊಂಡೋಗಿ ಕೂರಿಸಿದ್ದು ಇದೇ ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಅವರು ಮರ್ತಂತ ಇದೇ ಜನತಾದಳ ಪಕ್ಷ. ಇವತ್ತು ಇಲ್ಲಿ ಎಷ್ಟು ಜನ ನಾಯಕರುಗಳು ಕೂತಿದ್ದಾರೆ. ಇವತ್ತು ಎಲ್ಲರೂ ಎಲ್ಲಾ ಸಮುದಾಯ, ಧರ್ಮ, ಜಾತಿ, ವರ್ಗಕ್ಕೆ ಸೇರಿರ್ತಕ್ಕಂಥ ನಾಯಕರುಗಳೇ. ಸಾಮಾಜಿಕ ನ್ಯಾಯ, ಸಾಮಾಜಿಕ ಬದ್ಧತೆ, ಎಲ್ಲರನ್ನೂ ಸಮಾನತೆಯ ದೃಷ್ಟಿಯಿಂದ ಬೆಳೆಸ್ತಕ್ಕಂಥ ಒಂದು ಗುಣ ಕರ್ನಾಟಕ ರಾಜ್ಯದಲ್ಲಿ ಯಾರಿಗಾರು ಇದ್ರೆ, ಹಿಂದಿನಿಂದ ಅದನ್ನ ಚಾಚು ತಪ್ಪಿರ ಪಾಲಿಸ್ಕೊಂಡ್ ಬಂದಿದ್ರೆ ಆ ಕೀರ್ತಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಹೋಗ್ಬೇಕು. ಮರ್ತು ಬಿಟ್ಟಿದ್ದಾರೆ, ಬೆಳೆದು ಬಂದ ದಾರಿಯನ್ನ ಮರ್ತು ಬಿಟ್ಟಿದ್ದಾರೆ.